ರಾತ್ರೋರಾತ್ರಿ ರಂಬೆ ಕೊಂಬಲ್ಲಿ ಕಟ್ ಮಾಡಿಬಿಟ್ಟಾರೆ, ಇಲ್ಲಾಂದರೆ ಮರನೇ ಸಂಪೂರ್ಣ ಹಾಳು ಮಾಡ್ತಾ ಇದ್ರು ಅಂತೇಳಿ ಮಾಹಿತಿ ಇದೆ. ಜಾಸ್ತಿ ಅಂತ ಹೇಳಿದೆ, ರಂಬೆ ಅಂದರೆ ಮೀಡಿಯಮ್ ಆಗಿ ಕಟ್ ಮಾಡ್ತಾ ಇರೋದು. ಮನೆ ಮೇಲೆ ಬಿದ್ದುಬಿಟ್ರೆ ಯಾರಪ್ಪ ತಂದ್ರೆ ನೀವು ಜವಾಬ್ದಾರಿನಾ? ನಾವು ಹೊಡಿಯೋದೇ, ನೀವೇನು ಮಾಡ್ತೀರಿ? ಇನ್ನೂ 2 ರಂಬೆ ಹೊಡಿಸ್ತೀನಿ, ಏನು ಮಾಡಿಸ್ತೀಯೋ ಮಾಡಿಸು. ಎಲ್ಲೇ ತಳ್ಳಿಬಿಟ್ಟು ಇವ್ರನ್ನ ನಾವು ಯಾರು ಇಲ್ದಾಗ ಬಂದು ಒಂದು ಟ್ಯಾಕ್ಟ್ರು ರಂಬೆಗಳೆಲ್ಲ ಹೊಡೆದವ್ರು. ಯಾಕಂದರೆ ಒಂದು ಹೆಣ್ಣು ಮಗುನ ಕೊಲೆ ಮಾಡೋದು ಒಂದೇ, ಒಂದು ಹೆಣ್ಣು ಮಗುನ ಅತ್ಯಾಚಾರ ಮಾಡೋದು ಒಂದೇ, ಮರನೂ ಕಡಿದು ಅತ್ಯಾಚಾರ ಮಾಡೋದು ಒಂದೇ. ಬೆಂಗಳೂರು ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ ಅಂತಲೂ, ಗ್ರೀನ್ ಸಿಟಿ ಅಂತಲೂ, ಏರ್ ಕೂಲರ್ ಸಿಟಿ ಅಂತಲೂ ಕೂಡ ಖ್ಯಾತಿಯನ್ನ ಗಳಿಸಿತ್ತು. ಆದ್ರೆ ಇವತ್ತು ಬೆಂಗಳೂರು ಅಕ್ಷರಶಃ ಕಾಂಕ್ರೀಟ್ ಕಾಡಾಗಿದೆ. ಕಾರಣ ಅಭಿವೃದ್ಧಿಯ ನೆಪದಲ್ಲಿ ಇರುವ ಮರಗಳನ್ನ ಕಡಿಯಲಾಗ್ತಾ ಇದೆ. ಇದು ಅವ್ಯಾಹತವಾಗಿ ಮರಗಳ ಮಾರಣ ಹೋಮ ಆಗ್ತಾ ಇದೆ. ಈಗಲೂ ಕೂಡ ಈ ಒಂದು ಮರಗಳ ಮಾರಣ ಹೋಮ ನಿಂತಿಲ್ಲ ಅನ್ನೋದಕ್ಕೆ ಸಾಕ್ಷಿಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಅನಧಿಕೃತವಾಗಿ ಮರಗಳನ್ನ ಕಡಿಯಲಾಗಿತ್ತು. ಇಲ್ಲಿಗೆ ವೃಕ್ಷ ಬಚಾವೋ ಆಂದೋಲನ ಸಮಿತಿಯ ಅಧ್ಯಕ್ಷರಾದಂತ ಪರಿಸರ ಮಂಜು ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು. ಸುಮಾರು 60 ವರ್ಷಗಳ ಅರಳಿಕಟ್ಟೆಯಲ್ಲಿದ್ದಂತಹ ಆ ಒಂದು ಮರವನ್ನ, ಅಶ್ವತ್ಥ ಮರವನ್ನ ಕಡಿಯಲಾಗಿತ್ತು. ಇಲ್ಲಿ ಸುಮಾರು 60 ವರ್ಷದ ಈ ಒಂದು ಮರವನ್ನ ಇದೇ ಗ್ರಾಮದ ಮುನಿರಾಜು, ಮಂಜುಳಾ ಪುತ್ರ ಹೇಮಂತ್ ರಾತ್ರೋರಾತ್ರಿ ಮರದ ಕೊಂಬೆಗಳನ್ನ ಕತ್ತರಿಸಿ ಮರವನ್ನ ಯಾರಾದ್ರೂ ರಕ್ಷಣೆ ಮಾಡದೆ ಹೋಗಿದ್ರೆ ಇಡೀ ಮರವನ್ನ ಮಾರಣ ಹೋಮ ಮಾಡ್ಬಿಡ್ತಾ ಇದ್ರು ಅಂತೇಳಿ ಪರಿಸರ ಮಂಜು ಗಂಭೀರವಾದಂತ ಆರೋಪವನ್ನ ಮಾಡಿದ್ರು. ಈಗ ಹೊಸಕೋಟೆಯ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಮುನಿರಾಜು ಮತ್ತು ಮಂಜುಳಾ ಎಂಬ ದಂಪತಿಗಳಿಗೆ ಸೇರಿದ ಸರ್ವೆ ನಂಬರ್ ಜಾಗದಲ್ಲಿ ಅಶ್ವತ್ಥ ಕಟ್ಟೆಯನ್ನ ಅವರ ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿ ನಿತ್ಯ ಪೂಜೆಗಳನ್ನ ಮಾಡಲಾಗ್ತಾ ಇತ್ತು. ಈ ಒಂದು ವೃಕ್ಷವನ್ನ ಇದೀಗ ಕಿಡಿಗೇಡಿಗಳು ಕತ್ತರಿಸ್ತಿದ್ದಾರೆ ಎನ್ನುವಂತಹ ವಿಷಯ ತಿಳಿದ ಕೂಡಲೇ ಪರಿಸರ ಮಂಜು ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು ಮತ್ತು ತರಾಟೆಗೆ ತೆಗೆದುಕೊಂಡ್ರು. ಕೂಡಲೇ ಈ ಒಂದು ಮರವನ್ನ ಕಡಿಬಾರ್ದು ಎನ್ನುವಂತಹ ಕಾರಣಕ್ಕಾಗಿಯೇ ಠಾಣೆಯಲ್ಲಿ ದೂರನ್ನು ಕೂಡ ನೀಡಲಾಗಿದೆ. ಈಗ ಮುನಿರಾಜು ತಮ್ಮ ತಪ್ಪನ್ನ ಅರಿತು ಕ್ಷಮೆಯಾಚಿಸಿದ್ದಾರೆ. ಈ ಒಂದು ಮಾರಣ ಹೋಮದ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಪರಿಸರ ಮಂಜು ಏನ್ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ. ಅನುಮತಿ ತಕ್ಕೊಂಡು ನಾವು, ನಮ್ಗೆ ಗೊತ್ತಿರಲ್ಲ ಅನುಮತಿ ತಗೊಬೇಕು ಅಂತ ತಗೊಂಡಿದ್ರೆ ನಾವು ಎಲ್ಲ ಹಳ್ಳಿಗಳಾಗ ಸಣ್ಣ ಪುಟ್ಟ ಮರಗಳು ರೆಂಬೆಗಳೇನಿದ್ರೆ ನಮ್ಮ ಪಾಡಿಗೆ ನಾವು ಹೊಡ್ಕೊಂಡು ಏನೋ ಮಾಡ್ಕೊಂಡಿರಿ. ಇವಾಗ ಗೋಡೆ ಕಟ್ಟೋಕ್ಕೆ ತೊಂದರೆ ಆಯಿತು, ಅದಕ್ಕೆ ಮಾತ್ರ ನಾವು ಒಂದು 2 ರೆಂಬೆ ಹೊಡೆದ್ರಿ, ನಿಜನೇ ಹೊಡ್ಕೊಂಡ್ರಿ. ಅಷ್ಟು ಬಿಟ್ರೆ ಇನ್ನೇನಪ್ಪ ತೊಂದರೆ? ನೋಡಿ ಇಟ್ಕೆ ಇಲ್ತ ನೋಡ್ರಿ, ಇಟ್ಕೆ ಇದೆ, ಮನೆ ಇದೆ, ಗೋಡೆ ಕಟ್ಟಕ್ಕೆ ತೊಂದರೆ ಆಗಿದೆ. ಮರ ಕಟ್ ಮಾಡಬಾರ್ದು, ಜೈಲ್ಗೆ ಹಾಕ್ಬೇಕು ಅಂತ ಈಶ್ವರ್ ಖಂಡ್ರೆ ಮಿನಿಸ್ಟ್ರೇ ಆರ್ಡರ್ ಮಾಡ್ಬಿಟ್ಟವ್ರೆ ಎಲ್ಲ ಕಡೆ. ನಿಮ್ಗೆ ಆ ತರ ಇದ್ರೆ ನೀವು ನಾವು ಮರ ಬುಡ ಕಟ್ ಮಾಡಿಲ್ಲ, ರೆಂಬೆ ಕಟ್ ಮಾಡಿರೋದು. ನೀವು ಜಾಸ್ತಿ ಕಟ್ ಮಾಡ್ಬಿಟ್ಟಿದ್ದೀರಾ, ಅದಕ್ಕೆ ಇಷ್ಟೇ ಅಂತ ಐತೆ. ಜಾಸ್ತಿ ಅಂತ ಹೇಳಿದೆ, ರೆಂಬೆ ಅಂದ್ರೆ ಮೀಡಿಯಮ್ ಆಗಿ ಕಟ್ ಮಾಡ್ತಾ ಇರೋದು. ಮರನ ಕಟ್ಟೆ ಮಾಡಬಾರ್ದಣ್ಣ, ಹೇಳ್ಬೇಕಂದ್ರೆ ಕಟ್ಟೆ ಮಾಡಿ. ಮನೆ ಮೇಲೆ ಬಿದ್ದುಬಿಟ್ರೆ ಯಾರಪ್ಪ ತಂದ್ರೆ ನೀವು ಜವಾಬ್ದಾರಿನಾ? ಆ ಮರ ಬೀಳತಾರ ಇಲ್ಲ, ಮನೆ ಯಾಕೆ ಬೀಳತಾರ ಇಲ್ಲ? ಮನೆ ಮೇಲೆ ಹೇಳ್ಬಾರ್ದು. ಲೆಟ್ರಿಗೆ ನಮ್ಗೆ ಗೊತ್ತಿಲ್ಲ, ಲೆಟ್ರ್ ನಮ್ಗೆ ಗೊತ್ತಿರಲಿಲ್ಲ. ಹಳ್ಳಿಗಳಾಗಲ್ಲ ಸಣ್ಣ ಪುಟ್ಟ ಮರಗಳು ನಾವು ಹೊಡ್ಕೊಂಡ್ಬಿಟ್ಟಿದ್ದೀರಿ. ಲೆಟ್ರ್ ತಕೊಂಬೇಕು, ನಮ್ಗೇನು ಗೊತ್ತು? ಇವರು ನಾವು ಮನೇಲಿದ್ರಿ, ಯಜಮಾನ್ರು ಇವರಿಬ್ರು ಆಚೆ ಹೋಗಿದ್ರು ಕೆಲಸದ ಮೇಲೆ, ಮಗನೂ ಯಜಮಾನ್ರು. ನಾನು ಒಬ್ಬಳೇ ಮನೇಲಿದ್ದೆ. ಕೇಳಿಲ್ಲ ಮಾಡಿಲ್ಲ, ಮರ ಹೊಡೆದವ್ರೆ, ರೆಂಬೆ ಹೊಡೆದವ್ರೆ. ಏನೋ ಸೌಂಡ್ ಆಯಿತು, ನಾನೇನು ದುಬಿಲ್ ಅಂತ ಬಿದ್ದೋಯ್ತು ಅಂತ ಈಚೆ ಬಂದು ನೋಡಿದ್ರೆ ಮೇಲೆ ಇಬ್ಬರು ಮರದ ಮೇಲೆ ಇದ್ದರು, ಹೊಡಿತಾ ಇದ್ರು. ಯಾಕಪ್ಪ ಹೊಡಿತಾ ಇದ್ದೀರಿ ಇಳಿ ಅಂತ ನಾನು ಅವ್ರನ್ನ ಮಾತ್ರ ಮಾತಾಡಿದೆ, ಅವ್ರ ಮನೆಯವ್ರನ್ನೇನು ಮಾತಾಡ್ಸಿಲ್ಲ. ಅವ್ರು ಹೊಡಿತಾ ಇದ್ದರೆ ನಾವು ಹೊಡಿಯೋದೇ, ನೀವೇನು ಮಾಡ್ತೀರಿ? ಇನ್ನೂ 2 ರೆಂಬೆ ಹೊಡಿಸ್ತೀನಿ, ಏನು ಮಾಡಿಸ್ತೀಯೋ ಮಾಡಿಸು. ಆಸೆಡ್ ಹಾಕ್ತೀರಿ ಬುಡಕ್ಕ, ಏನು ಮಾಡಿಸ್ತೀಯೋ ಮಾಡಿಸು. ತುಂಗೆ ಹುಲ್ ಮದ್ದಂದು ಬುಡಕ್ಕೆ ಬಿಟ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ ಗಲಾಟೆ ಮಾಡಿ ನನ್ನ ಹೊಡಿಯೋಕ್ಕೆ ಬಂದರು ಸರ್. ಇಷ್ಟು ಮಾಡವ್ರೆ ಅವರು 3 ಜನನೂ ಸೇರಿ, ಹೇಮಂತು, ಮಂಜುಳಾ, ಮುನಿರಾಜು. ನಾವು ಓಡಿ ಮರ 60 ವರ್ಷ ಆಯಿತು. ಈ ಮನೆಗಳೆಲ್ಲ ಇವಾಗ ಕಟ್ತಾ ಇರೋದು. ನಮ್ಮದು ಮನೆ ಇದೆ ಇಲ್ಲಿ. ಎಲ್ಲೇ ತಳ್ಳಿಬಿಟ್ಟು ಇವ್ರನ್ನ ನಾವು ಯಾರು ಇಲ್ದಾಗ ಬಂದು ಒಂದು ಟ್ಯಾಕ್ಟ್ರು ರಂಬೆಗಳೆಲ್ಲ ಹೊಡೆದವ್ರು.
ಪೂಜೆ ಮಾಡ್ತೀರಿ ನಾವು ವಾರ ಈ ಹೊಸ್ಪತ್ ಕಟ್ಟೆ ಮಾಡಿರೋದಾವೆ, ಆದರೂ ಊರಿಗೆ ಸೇರಿದ್ದು ನಮ್ಮನ್ನೆಲ್ಲ ಸಾವಿರಾರು ಜನಕ್ಕೆ ಸೇರಿದ್ದು. ಗಾಚಲಿ ಮಾಡಿ ಹೊಡಿತಾ ಇರೋದು ಅವರು. ನಾವು ಹೊಸ್ಪತ್ ಕಟ್ಟೆ ಕಟ್ಟಬೇಕಾದ್ರೆ ಸುತ್ತು ಓಡಿಸ್ಬಿಟ್ಟು ಹೊಸ್ಪತ್ ಕಟ್ಟೆ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ದೀರಿ. ನಾವು ಹೊಡಿತೀರಿ, ಆಸಿಡ್ ಹಾಕ್ತೀರಿ. ಗಂಡಸರಿಬ್ರು ಮನೇಲಿ ಇದ್ದಾಗ ನಾನು ಒಬ್ಬಳೇ ಇರೋವಾಗ ಬಂದು ಇದು ದೌರ್ಜನ್ಯ ಮಾಡಿ ಆ ಹುಡುಗ ನಾನು ತಳ್ಳಾಡ್ಕೊಂಡು ಬಂದು ಮಾಡಿದ್ದಾನೆ. ಇವರಿಲ್ಲ, ಯಜಮಾನ್ರಿಲ್ಲ, ಮಗನೂ ಇಲ್ಲ. ವೃಕ್ಷೋ ರಕ್ಷತಿ ರಕ್ಷಿತಃ ಅಂತ ನಾನುಡಿ ಇದೆ. ಇವತ್ತು ಒಂದು ವೃಕ್ಷವನ್ನು ಯಾರು ನೆಟ್ಟು ಬೆಳೆಸ್ತಾರೋ ಅವರು 10 ಶಿವಾಲಯವನ್ನು ಕಟ್ಟಿಸಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಹೊಸಕೋಟೆ ಭಾಗದಲ್ಲಿ ಅಲಸಳ್ಳಿ ಅನ್ನೋ ಒಂದು ಗ್ರಾಮ, ಈ ಗ್ರಾಮದಲ್ಲಿ ಪಾಪ ಮುನ್ರಾಜು ಮತ್ತು ಮಂಜುಳಾ ದಂಪತಿಗಳು ತಮ್ಮ ಸ್ವಂತ ಜಮೀನನ್ನು ಊರಿಗೋಸ್ಕರ ಒಂದು ಅರಳಿಕಟ್ಟೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಅರಳಿಕಟ್ಟೆಯಲ್ಲಿರ್ತಕ್ಕಂತಹ ಬೃಹತ್ ಆಕಾರದಲ್ಲಿ ನಿಂತಿರ್ತಕ್ಕಂಥ ದೊಡ್ಡ ಅಶ್ವತ್ಥ ಮರ, 60 ವರ್ಷ ಅರಳಿ ಮರ. ಈ ಅರಳಿ ಮರವನ್ನು ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಮುನಿರಾಜು ಮಂಜುಳಾ ಮತ್ತು ಆತ ಮಗ ಹೇಮಂತ್ ಅನ್ನೋರು ಏಕಾಏಕಿ ಯಾವುದೇ ಅನುಮತಿ ಪಡೆಯದೆ ಮರಗಳನ್ನ ಕಡಿಯೋಕ್ಕೆ ಮುಂದಾಗಿದ್ದಾರೆ. ಇಂಥ ಬೃಹತ್ ಮರನ ಕಡಿಯೋಕ್ಕೆ ಮುಂದಾದಾಗ ಇವರೆಲ್ಲ ಹೋರಾಟ ಮಾಡಿ ಗಲಾಟೆ ಮಾಡಿದ್ದಕ್ಕೆ ರಾತ್ರೋರಾತ್ರಿ ರಂಬೆ ಕೊಮ್ಮಲ್ಲಿ ಕಟ್ ಮಾಡಿಬಿಟ್ಟಾರೆ. ಇಲ್ಲಾಂದರೆ ಮರನೇ ಸಂಪೂರ್ಣ ಹಾಳು ಮಾಡ್ತಾಯಿದ್ರು ಅಂತೇಳಿ ಮಾಹಿತಿ ಇದೆ. ಆಸಿಡ್ ಹಾಕ್ತೀವಿ, ಆಸಿಡ್ಗಳಾಗ್ತೀವಿ, ಮರನ ಸಂಪೂರ್ಣ ಹಾಳು ಮಾಡ್ತೀವಿ. ನೋಡ್ರಿ, ಈ ಥರ ಎಲ್ಲ ಇದೆ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಅರಣ್ಯ ಇಲಾಖೆ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಪಂಚಾಯಿತಿ ಆಗಲಿ, ಮರವನ್ನು ಉಳಿಸ್ಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ. ಈಗಾಗಲೇ ಈಶ್ವರ್ ಖಂಡ್ರೆ ಅವರು ಭಾಳ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದರು. ಏನೋ ಹಿಂದೆ ಆಯ್ತಂತ ಮಾಜಿ ಅರಣ್ಯ ಸಚಿವರು ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರು ಮರನ ಕಡಿತಾರೋ ಅವ್ನು ಜೈಲಿಗೆ ಹಾಕಬೇಕು ಅಂತ ಹೇಳಿದ್ದಾರೆ. ಯಾರು ಮರ ಕಡಿತಾನೋ ಅವ್ನು ಜೈಲಿಗೆ ಹಟ್ಟಿಸ್ರಿ ಅಂತ ಹೇಳಿದ್ದಾರೆ. ಯಾಕಂದರೆ ಒಂದು ಹೆಣ್ಣು ಮಗುನ ಕೊಲೆ ಮಾಡೋದು ಒಂದೇ, ಒಂದು ಹೆಣ್ಣು ಮಗುನ ಅತ್ಯಾಚಾರ ಮಾಡೋದು ಒಂದೇ, ಮರನೂ ಕಡಿದು ಅತ್ಯಾಚಾರ ಮಾಡೋದು ಒಂದೇ. ಹಾಗಾಗಿ ಹೆಣ್ಣು ಮಗುಗೆ ಸಮಾನ ಒಂದು ದೊಡ್ಡ ಮರ ಅಂದರೆ. ಅಂಥ ಹೆಣ್ಣು ಮಗುನ ಇವತ್ತು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅಟೆಂಪ್ಟು ಮರ್ಡರ್ ಕೇಸ್ ಹಾಕ್ಬಿಡ್ಬೇಕು ಅಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಇದು ನೋಡೋರಿಗೆ ಏನೋ ಅನಿಸ್ಬೋದು, ಆದರೆ ಮರದ ವಿಚಾರದಲ್ಲಿ ನಾವು ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ಇವತ್ತು ಯಾರು ಮರ ಕಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಇಲ್ಲೇ ಹೋದರೆ ಮುಂದಿನ ದಿನಗಳಲ್ಲಿ ಅವ್ರ ಮನೆ ಮುಂದಿನ ದೊಡ್ಡ ಪ್ರತಿಭಟನೆಗೆ ಧರಣಿ ಕೂತ್ಕೋತೀವಿ. ನಾವು ಎಲ್ಲ ಪರಿಸರವಾದಿಗಳು ಬರ್ತೀವಿ, ಇಲ್ಲಿ ವೃಕ್ಷವನ್ನು ಉಳಿಸೋ ಪ್ರಯತ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ರಂಬೆ ಅಲ್ಲ, ಒಂದು ಎಲೆನೂ ಉದುರ್ಸೋಕ್ಕೆ ಅವ್ರಿಗೆ ಇನ್ನು ಮುಂದಕ್ಕೆ ಹೇಳ್ತಾ ಇದ್ದೀವಿ. ನೀವು ಯಾವುದೇ ಕಾರಣಕ್ಕೆ ಮರನ ಮುಟ್ಟೋದಾಗಲಿ, ಎಲೆ ಉದುರ್ಸೋದಾಗಲಿ ಮಾಡಿದ್ರೋ ನಿಜಕ್ಕೂ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗಿದೆ. ಇದಕ್ಕೆ ಈಗಾಗಲೇ ನಮ್ಮ ಹೊಸಕೋಟೆ ಪೊಲೀಸ್ ಸ್ಟೇಷನಲ್ಲಿ ಕೂಡ ದೂರು ದಾಖಲಾಗಿದೆ. ಇವರು 3 ಜನರ ಮೇಲೆ ದೂರು ಕೊಟ್ಟಿದ್ದೀವಿ. ಮತ್ತು ಅವರು ಈ ಒಂದು ಅರಳಿಕಟ್ಟೆನ ಬೆಳೆಸ್ದಂಥವ್ರು ನಮ್ಮ ಹಿಂದೆ ನಿಂತಾರೆ, ಇವರು ಕೊಟ್ಟಿದ್ದಾರೆ ದೂರು. ಹಾಗಾಗಿ ಇನ್ಸ್ಪೆಕ್ಟ್ರ್ ಕೂಡ ನನ್ನ ಮುಂದೆನೇ ಫೋನ್ ಮಾಡಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಂದು ದಯವಿಟ್ಟು ನೀವು ಸ್ಟೇಷನ್ಗೆ ಬರಬೇಕು, ಮರಣ ಯಾಕೆ ಕಡಿದಿರಿ ಅಂತ ಅವ್ರಿಗೂ ವಾರ್ನ್ ಮಾಡಿದ್ದಾರೆ. ಹಾಗಾಗಿ ಇದು ಏನಾಗುತ್ತೆ ನನಗೆ ಗೊತ್ತಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ರಂಬೆನ ಮರನ ಮುಟ್ಟಬಾರ್ದು. ಹಾಗಾಗಿ ನಾನು ಮನವಿ ಮಾಡ್ತಾಯಿದ್ದೀನಿ, ಬೇರೆ ರೀತಿಯಲ್ಲಿ ಮಾಡಬಾರ್ದು. ಅಂದರೆ ದಯವಿಟ್ಟು ನೀವು ಮರಣ ಪೂಜಿಸೋರು, ಯಾಕೆ ನಿಮ್ಗೆ ಗೊತ್ತಾಗಲ್ಲ? ಊರವರು ಮರಣ ಪೂಜೆ ಮಾಡಲ್ಲ. 100 ಜನ ಬಂದು ಅರಳಿಕಟ್ಟೆಗೆ ಪೂಜೆ ಮಾಡ್ತಾರೆ, ಮಕ್ಕಳಿಂದ ಮರಣ ಸುತ್ತಾರೆ ಮಕ್ಕಳಾಗಲಿ ಅಂತ. ಇವತ್ತು ಅಂಥ ಮರಣ ಕಡ್ದಿದ್ದೀರಲ್ಲ, ನಿಮ್ಮ ದೇವ್ರು ಏನು ಶಾಪ ಕೊಡ್ಬೋದು?